ಸೊ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಯೂಶುವಲ್ ಆಗಿ ಕುಕಿಂಗ್ ವೀಲ್ಸ್ ನಲ್ಲಿ ನಾವು ಇದುವರೆಗೂ ಮಾಡಿರುವಂತ ಎಲ್ಲ ಎಪಿಸೋಡ್ ನಲ್ಲಿ ತುಂಬಾ ಅಡುಗೆಗಳನ್ನ ಮಾಡ್ತಾ ಇದ್ವಿ. ಅದಕ್ಕೆ ಈ ಒಂದು ಎಪಿಸೋಡ್ ನಲ್ಲಿ ನಾವು ಅಡುಗೆ ಮಾಡೋದು ಬೇಡ, ಅದನ್ನ ಬಿಟ್ಟು ಬೇರೆ ಏನೇನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನ್ಕೊಂಡು ಈ ಒಂದು ಎಪಿಸೋಡ್ ನ ಶೂಟ್ ಮಾಡ್ತಾ ಇದೀವಿ. ಸೊ ಯೂಶುವಲ್ ಆಗಿ ನೀವು ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗಳಿಗೆ ಹೋಗೇ ಇರ್ತೀರಾ. ಬಟ್ ಥಿಯೇಟರ್ಗೆ ಹೋದಾಗ ಇಂಟರ್ವಲ್ ನಲ್ಲಿ ಸ್ನಾಕ್ಸ್ ಅಂತ ಬಂದಾಗ ತುಂಬಾ ಜನ ಹೋಗಿ ನಿಂತ್ಕೊಳೋದು ಪಾಪ್ಕಾರ್ನ್ ತಗೊಳೋದಕ್ಕೆ ಅಂತಾನೆ. ಪಾಪ್ಕಾರ್ನ್ ಅಲ್ಲಿ ಇವಾಗ ಬೇರೆ ಬೇರೆ ಫ್ಲೇವರ್ಸ್ ಬೇರೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ಬಟರ್, ಕ್ಯಾರಮಲ್ಲು, ಅದು ಇದು ಅಂತ ಅನ್ಕೊಂಡು. ಬಟ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ನಾವು ತಗೊಂಡು ತಿನ್ನುವಂತಹ ಈ ಪಾಪ್ಕಾರ್ನ್ ಒಂದ್ ಕಾಲದಲ್ಲಿ ಜನ ಸರ್ವೈವಲ್ಗೋಸ್ಕರ ತಿಂತಾ ಇದ್ದಿದ್ದಂತಹ ಒಂದು ಅಡಿಗೆ ಆಗಿತ್ತು ಅಂತ. ಸೊ ಇವತ್ತಿನ ಈ ಒಂದು ಕತೆ ಶುರುವಾಗೋದು ಸುಮಾರು 1800ನೇ ಇಸ್ವಿಲಿ. ಆಗ ಜನಕ್ಕೆ ಹೇಗೆ ಅಂದ್ರೆ ಕಡಿಮೆ ದುಡ್ಡಲ್ಲಿ ಹೊಟ್ಟೆನೂ ತುಂಬಬೇಕು, ಲೈಟ್ ಆಗು ಇರಬೇಕು, ಟೇಸ್ಟಿ ಆಗು ಇರಬೇಕು, ಈ ತರದೊಂದು ಸಿಂಪಲ್ ಸ್ನಾಕ್ಸ್ ಏನಾದ್ರು ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವಾಗ ಉಟ್ಕೊಂಡ್ರಂತ ಡಿಶ್ ಈ ಪಾಪ್ಕಾರ್ನ್. ಇದು ಸ್ಟ್ರೀಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಂತ ಒಂದು ಡಿಶ್ ಆಗಿತ್ತು. ಇದು ಕಡಿಮೆ ರೇಟ್ಗೂ ಸಿಕ್ತಿತ್ತು, ಲೈಟ್ ಆಗು ಇರೋದು, ಮತ್ತೆ ತಿಂದ್ರೆ ಹೊಟ್ಟೆನೂ ತುಂಬುವಂತ ಇರ್ತಿತ್ತು. ಈ ತರದೊಂದು ಸ್ನಾಕ್ಸ್ ನ ತುಂಬಾ ಜನ ತುಂಬಾ ಇಷ್ಟಪಟ್ಟು ತಿಂತಾ ಇದ್ರು. ಇನ್ನೊಂದು ಏನಕ್ಕಂದ್ರೆ ಇದು ರೇಟು ಕಡಿಮೆ ಇರೋದು, ಹೊಟ್ಟೆನೂ ತುಂಬೋದು ಅಂತ. ಬಟ್ ಈ ಮೂವಿ ಥಿಯೇಟರ್ಸ್ ಅನ್ನೋದು ಸ್ಟಾರ್ಟ್ ಆದಾಗ, ಜನ ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಆದಾಗ ಪಾಪ್ಕಾರ್ನ್ ಅನ್ನೋದು ಇನ್ನೂ ಥಿಯೇಟರ್ಗೆ ಅಷ್ಟು ಇದ್ರಾಗಿ ಇಂಟ್ರೊಡ್ಯೂಸ್ ಆಗಿರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಹೇಗಾಯ್ತು ಅಂದ್ರೆ ಯಾವಾಗ ಜನ ಅಫೋರ್ಡಬಲ್ ಫುಡ್ ನ ತಗೊಂತಾರೆ ಅನ್ನೋದು ಗೊತ್ತಾಯ್ತು, ಆಗ ಸ್ಯಾಂಪಲ್ ಆಗಿ ಪಾಪ್ಕಾರ್ನ್ ಸ್ಟಾರ್ಟ್ ಆಯ್ತು. ಪಾಪ್ಕಾರ್ನ್ ಸ್ಟಾರ್ಟ್ ಮಾಡಿದ್ಮೇಲೆ ಸಿನಿಮಾ ಥಿಯೇಟರ್ ಓನರ್ಸ್ಗೆ ಇದು ತುಂಬಾನೇ ಪ್ರಾಫಿಟ್ ತಂದ್ಕೊಡೋದಕ್ಕೂ ಸ್ಟಾರ್ಟ್ ಆಯ್ತು. ಆಗ ಯೋಚನೆ ಮಾಡಿ ಜನ ಈ ಈ ಒಂದು ಪಾಪ್ಕಾರ್ನ್ ನ ಸಿನಿಮಾ ಥಿಯೇಟರ್ಗಳಲ್ಲೂ ಮಾರಬಹುದು ಅನ್ನೋ ಒಂದು ವಿಷಯನ ಕಂಡುಕೊಳ್ತಾರೆ. ಸೊ 1930ನೇ ಇಸ್ವಿಯಿಂದ ಸಿನಿಮಾ ಥಿಯೇಟರ್ಗಳಲ್ಲೂ ಪಾಪ್ಕಾರ್ನ್ ಮಾರೋದಕ್ಕೆ ಶುರು ಮಾಡ್ತಾರೆ. ಸೊ ಹೀಗೆ ಜನ ಸಿನಿಮಾ ಥಿಯೇಟರ್ಗೆ ಏನಕ್ಕೆ ಹೋಗ್ತಾರೆ ಅಂದ್ರೆ ಅವರ ಲೈಫಲ್ಲಿ ಇರುವಂತ ಪ್ರಾಬ್ಲಮ್ಸ್ ನ ಮರೆತು ಒಂದ್ 2 ಅವರ್ ಆರಾಮಾಗಿ ಮಜಾ ಮಾಡ್ಬಿಟ್ಟು ಬರೋಣ ಅನ್ನೋದಕ್ಕೆ ಹೋಗ್ತಾ ಇದ್ರು. ಸೊ ಅಲ್ಲಿ ಹೋದಾಗೂ ಜನಕ್ಕೆ ಅವರ ಕಂಫರ್ಟ್ ಫುಡ್ ನ ಕಡಿಮೆ ರೇಟ್ ನಲ್ಲಿ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಂತಹ ಮೂವಿ ಥಿಯೇಟರ್ಗಳು ಪಾಪ್ಕಾರ್ನ್ ನ ಇವತ್ತಿಗೂ ನೀವು ಯಾವ ಸಿನಿಮಾ ಥಿಯೇಟರ್ಗೆ ಹೋದ್ರೂ ನೋಡ್ಬೋದು. ಅದರಲ್ಲೂ ನೀವು PVRs ಗೆಲ್ಲ ಹೋದ್ರೆ ಅನ್ಲಿಮಿಟೆಡ್ ಬಕೆಟ್ಸ್ ಅಂತ ಬರುತ್ತೆ, ಅಲ್ಲಿ ನೀವು ಹೋಗಿ ಹೋಗಿ ರಿಫಿಲ್ ಮಾಡ್ಕೊಂತಾ ಇರ್ಬೋದು, ರಿಫಿಲ್ ಮಾಡಿ ತಿಂತಾ ಇರ್ತಾರೆ. ಸೊ ಹೀಗೆ ಜನರ ನಡುವೆ ಪಾಪ್ಕಾರ್ನ್ ಅನ್ನೋದು ತುಂಬಾನೇ ಫೇಮಸ್ ಆಗಿ ಇವತ್ತಿಗೂ ಪಾಪ್ಕಾರ್ನ್ ಅನ್ನೋದು ಬೇರೆ ಬೇರೆ ಫ್ಲೇವರ್ಸ್ ನಲ್ಲೂ ಸಿಗೋದಕ್ಕೆ ಶುರುವಾಗಿದೆ. ಸೊ ನೋಡಿದ್ರಲ್ಲ, ಒಂದು ಕಾಲದಲ್ಲಿ ಅಫೋರ್ಡಬಲ್ ಆಗಿ ಜನ ಇಷ್ಟಪಟ್ಟು ತಿಂತಾ ಇದ್ದಂತಹ ಒಂದು ಪಾಪ್ಕಾರ್ನ್ ಇವತ್ತು ಎಲ್ಲ ಮೂವಿ ಥಿಯೇಟರ್ಗಳಲ್ಲೂ, ಮಲ್ಟಿಪ್ಲೆಕ್ಸ್ಗಳಲ್ಲೂ, ಮಾಲ್ಗಳಲ್ಲೂ ಜನ ಇಷ್ಟಪಟ್ಟು ತಗೊಂಡು ತಿಂತಾ ಇರುವಂತಹ ಒಂದು ಡಿಶ್ ಆಗಿದೆ. ಸೊ ಇದಿಷ್ಟು ಪಾಪ್ಕಾರ್ನ್ ಬಗ್ಗೆ ಇರುವಂತಹ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆನ ತಗೊಂಡು ನಾನು ನಿಮ್ಮನ್ನ ಭೇಟಿಯಾಗೋ ತನಕ ಬಾಯ್.